ಮ್ಯಾಲ ನನ್ನ ಕೇಳ್ಯಾಳ ನಿಂತ ಹಿಂಗ ಒಮ್ಮೆರ ಮಾಡ ಮುದುಕಿ ಮುದುಕಾಯಿ ಮಾಡಿರ ತಳಗಿನ ಮೇಗಿನ ಕೂಡೆ ಬೆಳಗದು ಏ ನೀ ತಪ್ಪು ತಿಳ್ಕೊಂಡಿ ಮತ್ತ ಹಂಗಾರೆ ಬೇಡ ಏ ಮಾಸ್ತರ ನಾ ಏನ್ ಹೇಳಾಕತ್ತೀನಿ ಅಂದ್ರ ಒಳಗಡೆ ಐತಿ ಅದು ಯಾಕಂದ್ರ ಹೊರಗಿನ ಹಿಡಿದ ಮ್ಯಾಗಿಂದಲ್ಲ ಬೆಳಗಾಗಿ ಅವತ್ತಂದಿ ನೀ ತಪ್ಪು ತಿಳ್ಕೊಬೇಡ ಆ ಹಿಂದ ಸೂರು ಬರ್ಸವ ತಾಳ ಬರ್ಸವ್ರ ಅದಾರಲ್ಲ ಇಬ್ರು ಅದಾರ ಅದ್ರ ಮ್ಯಾಲ ಟೆಪಿಗನು ಬೆಳಗ ಹಾಕ್ಯಾರ ಹಂಗಿನೂ ಬೆಳಗ ಹಾಕ್ಯಾರ ತಳಗುನು ದೋತ್ರ ಬೆಳಗ ಹಾಕ್ಯಾರ ಅಂತ ಹೇಳಾಕತ್ತೀನಿ ಹಿಂಗ ನೀ ಏನ್ ತಪ್ಪು ತಿಳ್ಕೊಂಡಿ ಒಪ್ಪ ಹೊಡಿ ಒಂಬತ್ತು ಹೋಲಿ ಆ ದೈವ ದೇವರ ಅಂತ ನೋಡಿ ನನ್ನ ಕೇಳ್ಯಾಳ ನಿಂತ ಕೂಡಿದಂತ ಸಭದೊಳಗ ನನ್ನ ಕೇಳತಾಳ ನಿಂತ ಬಂದ ನನ್ನ ಕೇಳ್ಯಾಳ ನಿಂತ ಏ ದೈವ ದೇವರಂತ ಎಲ್ಲಿ ಅವನ ದೇವರ ಏ ದೇವರ ಕಾಡ್ಬೇಕಾದ್ರ ಕಷ್ಟ ಭಾಳ ಐತಿ ದೇವರ ಇರ್ತಾನ ನೋಡ ಕಷ್ಟ ಭಾಳ ಐತಿ ದೇವರ ಇರ್ತಾನ ನೋಡ ಕಸ ಮೋಳ ಹೆಂಗ ಸರಿ ಎಲ್ಲ ನೋಡಿ ದೇವರ ಸಿಗಬೇಕಾದ್ರ ನಿನಗ ಪರಮಾತ್ಮ ಸಿಗಬೇಕಾದ್ರ ಏನ್ ಮಾಡ್ಬೇಕಪ್ಪ ಆಕಿ ಏಕ ಸಮಾಳ ಹೆಂಗಸ್ರಿಗೆಲ್ಲ ದೇವರ ಸಿಗಬೇಕಾದ್ರ ಕಷ್ಟ ಭಾಳ ಅನಿವಾರ ಏ ಶ್ರವಣ ಮನನ ಮಾಡ ನಿಧಿ ಧ್ಯಾಸ ನಿಜವಿರಲಿ ಶ್ರವಣ ಮನನ ಮಾಡ ನಿಧಿ ಧ್ಯಾಸ ನಿಜವಿರಲಿ ದೇವರ ತಂದೆ ತಾಯಿ ಹೆಸರ ನೋಡಿ ಕೇಳ್ಯಾಳ ನನಗ ಹೆಸರ ಅಕ್ಕ ಬಂದ ಕೇಳ್ಯಾಳ ನನಗ ಹೆಸರ ಅವಾಗ ಎಲ್ಲ ಯಾರು ತಂದೆ ಯಾರ ಇಲ್ಲಿ ಏನ್ ಹೇಳ್ತಾಳ ಹೆಣ್ಮಗಳು ಏನಂತಾರಪ್ಪ ಅಂದ್ರ ದೇವರ ತಾಯಿ ತಂದೆ ಹೆಸರು ಏನು ಅಂತ ಕೇಳ್ತಾಳ ಹೆಣ್ಮಗಳು ಕೇಳ್ತ ದೇವರಿಗೆ ತಾಯಿ ತಂದೆ ಯಾರದಾರು ಯಾರಪ್ಪ ದೇವರಿಗೆ ದೇವರಿಗೆ ಯಾರದಾರ ತಾಯಿ ತಂದೆ ನಿರಾಕಾರ ವಸ್ತು ಅದ ನಾವು ಪರಮಾತ್ಮ
ಪರಮಾತ್ಮ ಹೆಂಗದಾನ ಅಂದ್ರೆ ನಿರಾಕಾರ ವಸ್ತು ಅದಾನವ. ಹೌದು ಅಖಂಡ ಅದಾನ, ಅದ್ವೈತ ಅದಾನ, ನಿರ್ಲಿಪ್ತ ಅದಾನ. ಅವ ಹೆಂಗದಾನಪ್ಪ ಅಂತಂದ್ರ ಅಖಂಡ ಅದ್ವೈತ ಪರಮಾತ್ಮ ಅದಾನ. ಹೌದು ಹೌದು ಅವಾಗ ರೂಪಿ ಇಲ್ಲ, ನಾಮ ಇಲ್ಲ, ಹೆಸರು ಇಲ್ಲ, ಬಣ್ಣ ಇಲ್ಲ, ಸ್ವರೂಪ ಇಲ್ಲ. ಅವಾಗ ಯಾವ್ಯಾವ್ದು ನಾಮಕರಣ ಇಲ್ಲ. ಹೌದಲ್ಲ ಇಲ್ಲಿ ಹೆಂಗೈತಿ ಹೇಳ್ತಾನೆ ಕೇಳ ಈ ನಿನಗ. ಹೆಂಗದಿ ಮಾಯಿ ಹೇಳ. ದೇಹ ಅಂದ್ರ ದೇಹ ರಹಿತ, ವ ಅಂದ್ರ ವರುಣ ರಹಿತ, ರು ಅಂದ್ರ ರೂಪ ರಹಿತ. ಇದಕ್ಕ ದೇವರು ಅಂತ ಕರೆದಾರ. ಇದಕ್ಕ ದೇವರತ್ತ ಕರೆದಾರ. ಹೌದು. ಇನ್ನು ಒಳಗ ಹೆಂಗಪ್ಪ ದೇವ್ರು ಎಷ್ಟು ಹೊರಗ ಹಂಗುಲದಾನ, ಒಳಗೆ ಎಷ್ಟು ಅಂಗುಲದಾನ ಹೇಳಿ ಮಾಯಿಗೆ. ಇಲ್ಲಿ ಒಳಗೆ ಎಷ್ಟು ಅಂಗುಲದಾನಪ್ಪ ಅಂತಂದ್ರ 6 ಅಂಗುಲ ಒಳಗದಾನ, 16 ಅಂಗುಲ ಹೊರಗದಾನ. ಏನೋ 16 ಅಂಗುಲ ಹೊರಗದಾನ. ಒಳಗೆ ಎಟ್ಟದಾನ ಅಂದ್ರ 6 ಅಂಗುಲ ಅದಾನ, ಹೊರಗ 16 ಅಂಗುಲ ಅದಾನ. ಅವ ಅದಾನ ಅಂತೇಳಿ ತಿಳ್ಕೊಂಡು ವಾಚ ನುಡಿತಿ, ಮಾತಾಡ್ತಿ, ಹೇಳ್ತಿ, ಕೇಳ್ತಿ, ಎಲ್ಲಾ ಮಾಡ್ತಿ. ಮತ್ತ ಹಿಂಗ್ ಕಾನೂನಿ ಎತ್ತ ಕುದುರೆಗೆ ಹುಡ್ದಂಗ. ಯಾಕಂದ್ರ ನೋಡು ಹುಡ್ದೇಕಿ ಇಲ್ಲಿ ಜೀವನು ಹತ್ತದ ಹೆಂಗಪ್ಪ ಅಂದ್ರ ಒಂದು ಗಂಡದ. ಹೌದಲ್ಲ. ಶರೀರ ಅನ್ನೋ ಹಂತದ ಒಂದು ಹೆಣ್ಣದ. ಹೌದು ಹೌದು. ಇಲ್ಲಿ ಜೀವ ಬಂದ ಕೂಡ್ಬೇಕಾದ್ರೆ ಹೆಂಗ ಕೂಡ್ತದ? ಹೆಂಗ ಬಂದು ಕೂಡ್ತದಮ್ಮ. ಈ ಶರೀರಕ್ಕಿಂತ ಜೀವ ಹೆಂಗಪ್ಪ ಅಂದ್ರ 4 ತಿಂಗಳು ದ್ವಾಡದ. ಹೌದು. ಯಾವ ನಮ್ಮ ತಿರದಾಳ ತುಕಾರಾಮ ಕವಿಗಳು ಹೇಳ್ತಾರ. ಏನಂತ ಹೇಳ್ತಾರೆ ಗುರುಗಳು? ಹೇಳ್ತಾರೋ ಜೀವ ಹುಟ್ಟುವ ಸ್ಥಳ ಹೇಳ್ತೀನಿ, ಚಿತ್ತ ಬಿಟ್ಟು ಕೇಳಾಕ, ನಾದ ಬಿಂದು ಕಳ ತಿಳಿಯಾಕ. ನಿನ್ನ ದೇಹದೊಳಗ ನನ್ನ ಜೀವ ಗಂಡ ಐತಿ, ಸಿದ್ಧಾಂತ ಶಾಸ್ತ್ರ ನೋಡಾಕ. ಹೌದು ಹೌದ. ನೆತ್ತಿಲೆ ಬಂದು ಜೀವ ಕುಡಿತು, ತ್ರಿಕೂಟ ಸ್ಥಾನ ತಿಳಿಯಾಕ. ಇದನ್ನ ಎಷ್ಟು ಹೇಳ್ತಿ ಮಾಡಿ ಕೊಂಕ. ಹೌದಲ್ಲ. ನಿನ್ನ ದೇಹಕ್ಕ ನನ್ನ ಜೀವಕ್ಕ ಸಗುಣ ನಿರ್ಗುಣ 4 ತಿಂಗಳ ಪರಕ ಅಂತ ಹೇಳ್ತಾರ. ಹೌದು ಹೌದ. ಇಲ್ಲಿ ಹೆಂಗೈತಿ ಮಾಸ್ತರ? ಹೆಂಗತ್ತಮ್ಮ? ಇಲ್ಲಿ ಪಂಚಕರ್ಣಿ ಒಳಗೆ ಹೇಳ್ತಾನೆ ಕೇಳ ತಂಗಿ ನಿನಗ. ಹೆಂಗ? ಇಲ್ಲಿ ಶರೀರ ಒಳಗ ಬಂದ ಜೀವ ಕೊಡ್ಬೇಕಾದ್ರನ ಇದು ಹೆಂಗಪ್ಪ ಅಂದ್ರ ಪೈಲೆ ಪ್ರಥಮದಾಗ ನಿರ್ಜೀವಿ ವಸ್ತು ಇರ್ತದ ಶರೀರ. ಹೌದಲ್ಲ. ಈ ಶರೀರ ಒಳಗ ಜೀವಿ ಎಲ್ಲಿ ಬಂದು ಕೂಡ್ತದ? ಎಲ್ಲಿ ಬಂದು ಕೂಡ್ತು? ಈ ಕುಟಸ್ಥಲ ಅನ್ನೋ ಹಂತದ ಏನು ನೆತ್ತಿ ದ್ವಾರ ಬಾಗಲದಲ್ಲ, ಈ ನೆತ್ತಿ ದ್ವಾರ ಬಾಗಲದಿಂದ ಬಂದು ಕೇಳಿದ ಜೀವ ಹೋಗಿ ಕೇಳಿದ ಒಳಗಡಕ ಆಗ್ತದ. ಹೌದಲ್ಲ. ಈಗ ಏನ್ ಕೇಳ್ತಾಳೆ ಹೆಣ್ಮಗಳು? ಏನ್ ಕೇಳ್ತಾಳೆ ಮಾಯಿ? ಈ ಶರೀರ ತಯಾರಾಗಬೇಕಾದ್ರೆ 25 ತತ್ವದಿಂದ ತಯಾರಾಗ್ಯದ. ಹೌದಲ್ಲ. ಅಂದ್ರೆ ನಿನ್ನ ಜೀವ ತಯಾರಾಗಬೇಕಾದ್ರೆ ಎಷ್ಟು ತತ್ವದಿಂದ ತಯಾರಾಗ್ಯದ ಅಂತ ಕೇಳ್ತಾಳೆ. ಹೇಳಿ ಮಾಯಿ ಸರಿಯಾಗಿ. ಇಲ್ಲಿ ಶರೀರ ತಯಾರಾಗಬೇಕಾದ್ರೆ 25 ತತ್ವ ಆತು. ಇಲ್ಲಿ ಪ್ರಾಣ ತಯಾರಾಗಬೇಕಾದ್ರೆ 5 ತತ್ವದಿಂದ ತಯಾರಾಯ್ತು. ಹೆಂಗ? ಯಾವುದು? ಪ್ರಾಣ, ಅಪಾನ, ಉದಾನ, ಸರ್ವ ಸಮಾನ, ವ್ಯಾನ ಅಂತ ಹೇಳಿ ಕೇಳಿದ 5 ತತ್ವದಿಂದ ಏನಾಯ್ತಪ್ಪ ಅಂತಂದ್ರೆ ಇದು ಜೀವ ಉತ್ಪತ್ತಿ ಆಯ್ತು. ಹೌದು ಹೌದ. ಅವಾಗ ಮಾಸ್ತರ ಇಲ್ಲಿ ಹೆಂಗೈತೆ ಅಂದ್ರೆ ದಗದ ಹೆಂಗತ್ತಮ್ಮ? ಇಲ್ಲಿ ಒಂದು ದಗದ ಮಾಡಿಟ್ಟ ನನ್ನ ಪರಮಾತ್ಮ. ಹೇಪ ಈ ಶರೀರಕ್ಕೆ ಏನ್ ಮಾಡ್ಯಾನ ಅಂದ್ರ 10 ಮೆಟ್ಟಲುಗಳನ್ನ ಮಾಡಿಟ್ಟಾನ. ಹೆಂಗ ಮಾಡ್ಯಾನು ಹೇಳ? 10ಕ್ಕ ಹಕ್ಕಿ, 20ಕ್ಕ ನಕ್ಕಿ. 10ಕ್ಕ ಹಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರುಕ ಮಾಡಿದಿ, 40ಕ್ಕ ನಾಚಿಕೆ ಮಾಡಿದಿ. ಹೌದಲ್ಲ. 50ಕ್ಕ ಅರು ಹಾರಿದಿ, 60ಕ್ಕ ಮರು ಆದಿ. 70ಕ್ಕ ಕಾಗ್ಯಾದಿ, 80ಕ್ಕ ಗೂಗಿ ಆದಿ, 90ಕ್ಕ ರೋಗಿ ಆದಿ, 100ಕ್ಕೆ ನೀನು ಹೊತ್ಕೊಂಡು ಹೋಗ್ಬೇಕಾತು ಅಂತ ಹೇಳ್ತಾರ. 90 ರೋಗಿ ಹೆಂಗ್ ಹೊಡಿತೀನಿ ಮಾಯಿ? ನೋಡು, ನಿನ್ನ ಶರೀರನಿಂದ ದ್ವಾರದತ್ತ ನೀ ಹೇಳ್ತಿ, ಮುಚ್ಚಿಡಿಬೇಡ. ಈಗ ಶರೀರನಿಂದ ದ್ವಾರದತ್ತ ಹೇಳ್ತಿಲ್ಲ ಮಾಯಿ. ನಿನ್ನ ಶರೀರ ದ್ವಾರದಿದ್ರೆ ನಿನಗೆ BP ಬರಬಾರ್ದು, ಶುಗರ್ ಬರಬಾರ್ದು, ಮಲೇರಿಯಾ ಬರಬಾರ್ದು, ಕೆಮ್ಮು ಬರಬಾರ್ದು, ಜ್ವರ ಬರಬಾರ್ದು, ನೆಗಡಿ ಬರಬಾರ್ದು, ಇದು ಅನ್ನೋದು ನಿನಗೆ TB ಬರಬಾರ್ದು, ಕ್ಯಾನ್ಸರ್ ಬರಬಾರ್ದು, ನಿನಗೆ ಏನೇನು ಆಗಬಾರ್ದು, ಪಾಲಿಸಿ ಹೊಡಿಬಾರ್ದು, ರೊಕ್ಕ ಹೊಡಿಬಾರ್ದು, ಕ್ಯಾನ್ಸರ್ ಆಗಬಾರ್ದು. ನಿನ್ನ ಶರೀರಕ್ಕೆ ಬಂದು ಈಗ ಬಂದಕ್ಕೆ ಎಷ್ಟೋ ಬಂದು ಏರ್ಸ್ ರೋಗ ಸೇರಾಕೈತದ ನಿನ್ನ ಶರೀರದಾಗ. ನಿಮ್ಮ ಶರೀರ ಒಳಗೆ ಯಾಕೆ ನಿನ್ನ ಶರೀರ ದ್ವಾರದಿದ್ರೆ ಇದ್ರೊಳಗೆ ಯಾಕೆ ಬಂದು ಸೇರ್ತದ? ಜೀವಕ್ಕೆ ನೋಡು, ಇದಕ್ಕೆ ಜನನಿ ಇಲ್ಲ, ಮರಣ ಇಲ್ಲ, ಹೊಟ್ಟೆ ಇಲ್ಲ, ಸಾವು ಇಲ್ಲ, ಹಸು ಇಲ್ಲ, ತ್ರಷೆ ಇಲ್ಲ, ನಿದ್ದೆ ಇಲ್ಲ, ನೀರಾಡಕ್ಕಿಲ್ಲ. ಹೌದಲ್ಲ. ನನ್ನ ಜೀವ ಹಿಡಿತನಂದ್ರ ಸಿಗಾಮಲ್ಲ, ನೀರಾಗ ಮುಳುಗಾಮಲ್ಲ, ಬೆಂಕಿಯಾಗ ಹೋದ್ರ ಸುಡಾಮಲ್ಲ. ಹೌದು ಹೌದು. ನನ್ನ ಜೀವ ಹೆಂಗದನಪ್ಪ ಅಂತಂದ್ರ ನೀರು ನಿರಾಕಾರ ನಿರ್ಲಿತ್ತು ಅಖಂಡ ಅದ್ವೈತ ಅದ ನನ್ನ ಪರಮಾತ್ಮ. ಹೌದ. ಅವ ಬಾಯಿ ನಿಮ್ಮಂತ ಹೆಣ್ಮಕ್ಳಿಗೆ ಸಿಗಂಗಿಲ್ಲ. ದೇವರ ಸಿಗಬೇಕಾದ್ರೆ ನಿನಗೊಂದು ದಗದ ಹೇಳ್ತೀನಿ ಕೇಳು. ಹೇಳಪ್ಪ ಹೆಣ್ಮಗಳಿಗೆ. ದೇವರ ಸಿಗಬೇಕಾದ್ರ ಎಷ್ಟೋ ಮಂದಿ ಸಪ್ತ ಋಷಿಗಳಾಗಲಿ, ಜಗತ್ತದೊಳಗೆ ಎಂತ ಮಹಾಜ್ಞಾನಿಗಳಾಗಲಿ, ಯೋಗಿಗಳಾಗಲಿ, ಜಂಗಮರಾಗಲಿ, ಪುರುಷರಾಗಲಿ, ಎಂತ ಸಾಧು ಸತ್ರ ದೇವರ ಅಂದ್ರು ಜಗತ್ತದೊಳಗೆ ದೇವರ ಸಿಕ್ಕಿಲ್ಲ. ಹುಚ್ಚುಗೊಟ್ಟಿ ಎಷ್ಟೋ ಮಂದಿ ಸತ್ತು ಅದು. ನಿಮ್ಮಂತ ಹಣವನ್ನ ಸೀರೆ ಉಟ್ಕೊಂಡು ಹೆಂಗಸರಿಗೆ ಅಂದ್ರೆ ದೇವರು ಸಿಗ್ತಾರನ್ನ. ಈಗ ಎಲ್ಲೋ ಗುಡ್ಡಗ ಹೋಗೋಕೆ ನಿಮ್ಮಂತ ಎಲ್ಲವನ್ನ ಜೋಗ ನೀವು ಹೊರತಿರ್ಲ, ನಿಮ್ಮಂತವ್ರಿಗೆ ದೇವ್ರು ಮಾತ್ರ ಎಂದು ಸಿಗಂಗಿಲ್ಲ. ಮುಂದಿನ ಮನೆಗೆ ಹೋಗೋದು ದೇವರ ಸಿಗಬೇಕಾದ್ರೆ ನಿನ್ನಲ್ಲಿ ಇರ್ತಕ್ಕಂಥದ್ದು ಯಾವ ಹೇಳ್ತಾನೆ ಕೇಳು. ಹೇಳ್ತಮ್ಮ. ದೇವರ ಸಿಗಬೇಕಾದ್ರೆ ನಿನ್ನಲ್ಲಿ ಇರ್ತಕ್ಕಂಥ 6 ಗುಣಗಳದಾವು. ಯಾವ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಚ್ಚರ ಅನ್ನೋ 6 ಗುಣಗಳು ತೆಗೆದು ಬಯಲಿಗಿಡಬೇಕಂತ
ಹೇಳ್ತಾರ ಜ್ಞಾನಿಗಳು. ಕಟ್ಟಿಗೆ ಮುರ್ದಂಗ ಆಗ್ಬೇಕು ಕಟ್ಟಿಗೆ. ಹಂಗಂದ್ರ ಕಾಮ ಅನ್ನೋ ಹಂತದ ನಿನ್ನೊಳಗಿರಬಾರ್ದ, ಸಿಟ್ಟು ಅನ್ನೋ ಹಂತದ ಇರಬಾರ್ದು, ರೋಷ ಅನ್ನೋ ಹಂತ ಇರಬಾರ್ದು. ಹೌದಾ ಮತ್ತಿದು ಅಲ್ಲಾರ್ದ ಮಾಸ್ತರ ಏನಾಯ್ತು? ನಂದನಬಾರದು, ಯಾವುದಕ್ಕೂ ಆಶೆ ಮಾಡಿರಬಾರದು, ಎಲ್ಲಾ ನಿಂದತ್ತ ನೀ ನಡಿಬೇಕು. ಭಗವಂತ ನಾನ್ ನಮ್ಮೋ ಹಂತದ ಭೂಮಿ ತಲೆ ಮ್ಯಾಗ ಏನು ಇಲ್ಲ, ನಿಂದೈತಿ ನಿಂದ ತಗೋ ಹೋಗೋ ಭಗವಂತ ಅಂತ ಹೇಳಿ ಪರಮಾತ್ಮನಲ್ಲಿ ಆಜ್ಞೆ ಮಾಡಬೇಕು. ಹೌದು ಇಲ್ಲಿ ದೇವರು ಸಿಗಬೇಕಾದ್ರೆ ನೀವು ಒಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು ನಿಮ್ಮ ಏನ್ ಮಾಡ್ಬೇಕಂದ್ರ ಇವನು ಎಲ್ಲಾ ತಗದಕ್ಕೇರಿಂದ 3 ಗುಣಗಳು ತಿಳಿಬೇಕಂತ ಹೇಳ್ತಾರೆ ಜ್ಞಾನಿ. ಯಾವ 3 ಗುಣಗಳು? ಸತ್ತೋ ರಜ ತಮ ಅನ್ನೋ ಅಂತ 3 ಗುಣಗಳು ತಿಳಿದಾಗ ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಕ್ಕೆ ನಿನಗೆ ಪ್ರಾಪ್ತಿ ಆಗ್ತಾರ, ಮೋಕ್ಷ ಮಾಡ್ತಾರ, ಮುಕ್ತಿ ಹೊಂತಾರ. ಈ ಶರೀರ ಸಫಲ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಏನು ಮಾಡ್ಬೇಕಪ್ಪ? ಈ ಶರೀರ ಸಫಲ ಆಗಬೇಕಾದ್ರೆ ನೀವು ಒಂದು ದಗದ ಮಾಡ್ಬೇಕು. ಏನ್ ಮಾಡ್ಬೇಕ? ಈ ಶರೀರ ಸಫಲ ಆಗಬೇಕಾದ್ರೆ ಈ ಮಾನವ ಜನ ಅರಿವಿಗೆ ಹುಟ್ಟಿ ಬಂದದ. ಹೌದಲ್ಲ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭುಜ 21 ಲಕ್ಷ. ಹೌದಾ? 84 ಲಕ್ಷ ಜೀವರಾಶಿಗಳನ್ನು ತಿರುಗಿ 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 ಮಾನವ ಜನ್ಮ ದೊಡ್ಡದು ಬರೋ ದೊಡ್ಡದು ಹಾನಿ ಮಾಡಿಕೊಳ್ಳದಿರಿ ಹುತ್ತಪ್ಪಗಳಿರಿ ಅಂತ ಹೇಳ್ತಾರ. ಹೌದಾ ಹೌದಾ? ಈ ಅರಿವಿನ ಜನ್ಮಕ್ಕೆ ಮಾನವ ಜನ್ಮ ಹುಟ್ಟಿಬೇಕಾಗೈತೆ ಅಂದ್ರ ಇದಕ್ಕೊಂದು ಗುರು ಬೇಕಾಗ್ಯಾನ. ಮಣ್ಣಗಳ ಗುರು ಬೇಕ. ಇದಕ್ಕೆ ಪೈಲೆ ಪ್ರಥಮದಾಗ ಏನ್ ಬೇಕು? ಏನ್ ಬೇಕು? ಕಂಬಗಿ ಸುರೇಶಾಗ ಒಬ್ಬ ಗುರು ಬೇಕು. ನಮ್ಮ ಕೆಲಸಂಗ ರಾಧಾಬಾಯಿಗೆ ಮಣ್ಣಗಂಡ ಚಲೋ ಗಂಡ ಬೇಕು. ನನ್ನಂತ ಮಡಗಣ ಒಬ್ಬ ಗಂಭೀರ ಗಂಡ ಬೇಕು. ಚಲೋ ಗಂಡ ಬೇಕ. ನಿನಗ ಗಾಂಡ್ ಇದ್ದಂದ್ರನ ಅವಾಗ ಏನಾಗ್ತದ? ಎಲ್ಲಿ ಬೇಕಾದ್ರೆ ಮದುವೆ ಒಳಗ್ ಹೋಗಿ ಕೇರಿಂದ ಆರ್ತಿ ಹಿಡಿಯಾಕ ಬರ್ತದ, ಎಲ್ಲಿ ಬೇಕಾದಲ್ಲಿ ಮುತ್ತೈ ಸ್ಥಾನ ಹೋಗಾಕ ಬರ್ತದ, ಎಲ್ಲಿ ಬೇಕಾದಲ್ಲಿ ಪರ್ಮಿಷನ್ ಅಡ್ಡಾಡಕ್ ಬರ್ತದ, ಎಲ್ಲಿ ಬೇಕಾದಲ್ಲಿ ಊರಿಗೆ ಹೋಗಾಕ ಬರ್ತದ, ಕೇರಿಗೆ ಹೋಗಾಕ ಬರ್ತದ, ಎಲ್ಲಿ ಬೇಕಾದಲ್ಲಿ ಹೋಗಾಕ ಬರ್ತದ. ಜೋರ ಕಡತ ನಮ್ಮ ಅಪ್ಪನ ತಾಳಿ ನಿನ್ನ ಕೊಳ್ಳಾಗ ಇರ್ಲಿಲ್ಲ ಅಂದ್ರ ನಿನಗೆ ಏನ್ ಹೇಳ್ತಾರಪ್ಪ ಅಂತಂದ್ರ ಬೋರ್ಡ್ ಇಲ್ಲದ ಬಸ್ ಐತಿ, ಬೋರ್ಡ್ ಇಲ್ಲದ ಬಸ್ ಐತಿ ಅಂತ ಹೇಳಿ ಹೇಳ್ತಾರ. ನೀನು ಹತ್ತವನ ಬೋರ್ಡಿಲ್ ಬಸ್ ನೀನು ಹತ್ತಿಲ್ಲ. ಯಾಕಂದ್ರೆ ನೋಡ ತಂಗಿ, ಮೊದಲ ನೀ ಗಂಡನ ಮಾಡ್ಕೊಂಡೆ ಅಂದ್ರಣ ಗಂಡನ ಸಜ್ಜನದ ಇದ್ದೆ ಅಂದ್ರಣ ಅವಾಗ ನೀನು ಹೇಳ್ತಾಳ ಅಕ್ಕ ಮಾದೇವಿ ಒಂದು ಮಾತು ಹೇಳ್ತಾಳ ನೋಡ್ರಿ. ಏನ್ ಹೇಳ್ತಾಳ? ಕಲ್ಯಾಣ ಅಕ್ಕ ಮಾದೇವಿ ಏನ್ ಹೇಳ್ತಾಳ? ಗಂಡನಿಂದ ಸದ್ಗತಿ, ಗಂಡನಿಂದ ಮುಕ್ತಿ, ಗಂಡನಿಂದ ಸರ್ವಸ್ವಹ ಕಂಡನ ಅಂತ ಹೇಳ ನಿಮ್ಮ ಅಕ್ಕ ಮಾದೇವಿ. ಈಗೇನ್ ಹೇಳ್ತಾಳ? ಪುಕ್ಕ ಮಾದೇವಿ. ಇದು ಅಲ್ಲಾರ್ದ ನಿಮ್ಮ ಹೇಮರೆಡ್ಡಿ ಮಲ್ಲಮ್ಮ ಏನ್ ಹೇಳ್ತಾಳ? ಹೇಮರೆಡ್ಡಿ ಮಲ್ಲಮ್ಮ ಬರಮರೆಡ್ಡಿ ಮಣಿ ಒಳಗ ಗಂಡ ಹುಚ್ಚಿದ್ರು ಸಹಿತ ಹಗಲಿರಲು ಭಕ್ತಿ ಮಾಡ್ಯಾಳ. ಹೇಮರೆಡ್ಡಿ ಮಲ್ಲಮ್ಮ ಬರಮರೆಡ್ಡಿದ ಸೇವಾ ಮಾಡ್ಯಾಳ. ಹೌದು ಹೌದಪ್ಪ. ಯಾಕ ಸೇವಾ ಮಾಡಿದ್ರು? ಹುಚ್ಚ ಗಂಡದನ ತಿಳ್ಕಿದ ಬಡದಕ್ಕೆ ಏನ್ರ ಮಾಡಿಕೆ ವಿಸಾಪಸ ಹಾಕಿ ಕೊಂದ್ ಬಿಡ್ಬೇಕಾಗಿತ್ತು. ಇಲಾಖೆ ನಾಮ ಬರ್ತಿದ್ದಿಲ್ಲ. ಯಾಕ ಗಂಡನ್ನು ಹತ್ತದ ವಸ್ತು ಈ ಜಗತ್ತದೊಳಗ ದೊಡ್ಡದದ ಅಜರಾಮರವದ. ಗಂಡನ್ನು ಹತ್ತದ ಒಂದು ವಜ್ರ ಇದ್ದಂಗದ ಭೂಮಿ ತಲೆ ಮ್ಯಾಗ. ಹೌದು ಹೌದಪ್ಪ. ಈ ಗಂಡಗಿದ್ದಂದ್ರ ಬಾಯಿ ನಿನಗೆ ಏನಾಗ್ತದ? ಈ ಭೂಮಿ ತಲೆ ಮ್ಯಾಗ ಮೋಕ್ಷ ಆಗ್ತದ, ನಿನಗ ಸದ್ಗತಿ ಆಗ್ತದ, ಮುಕ್ತಿ ಹೊಂತಿ. ಗಂಡಿರ್ಲಿಕ್ಕಂದ್ರೆ ನಿನಗೆ ಏನೇನು ಆಗಂಗಿಲ್ಲ, ಏನೂ ಇಲ್ಲ. ನಿನಗ ಪಂಚಕರ್ಣಿ ವಿಷಯ ಹೇಳ್ತಾನೆ ಕೇಳ್ತಂಗಿ. ಹೇಳ್ತಮ್ಮ. ಈಗ ನೋಡ್ರಿ ಗಂಡನದು ಏನಪ್ಪಾ ಅಂದ್ರ 5 ತತ್ವಗಳದಾವ್. ಪಳ್ಳ ಒಳಗ ತಾಳಿ, ಹನಿ ಮ್ಯಾಲ ಕುಂಕುಮ, ಕೈಯಾಗ ಹಸಿರು ಬಳಿ, ಕಾಲಾಗ ಕಾಲುಂಗ್ರ, ಮೂಗಿನ ಒಳಗ ಮೂಗುಬಟ್ಟ. ಹೌದಾ? ಇವು ಪಂಚಕರ್ಣಿ ಓದಿದ್ರೆ ಮಾತ್ರ ಗುರ್ತಾಗ್ತದ. ಈಗ ನೋಡ್ರಿ ಕೊಳ್ಳಾಗ ತಾಳಿ ಯಾಕೆ ಕಟ್ಟಬೇಕಾತು? ಯಾಕೆ ಕಟ್ಟಬೇಕಪ್ಪ ಹೇಳ. ಮತ್ತೀಗ ರಗಡ ಚಾಂದ್ ಇದ್ರಲ್ಲ ಸೊಂಟಕರ ಕಟ್ಟಬೇಕಾಗಿತ್ತ, ಇಲ್ಲಿಕ ತೊಡಿಗರ ಕಟ್ಟಬೇಕಾಗಿತ್ತು, ತಳಗ ಮೊಳಕಾಲಿಗರ ಕಟ್ಟಬೇಕಾಗಿತ್ತು, ಕರೆ ಕೈಗಿರ ಕಟ್ಟಬೇಕಾಗಿತ್ತು. ಕೊಳ್ಳಿಗೆ ಯಾಕೆ ಕಟ್ಟಿದ್ರ ತಂದ ತಾಳಿ? ಕಟ್ಟಬೇಕಾದ್ರ ಒಂದು ಕಾರಣದ. ಹೆಂಗೈತಿ ಹೇಳ್ತಾನೆ ಕೇಳು. ತವರ ಮಣಿದಿಂದ ಒಂದು ತಾಳೆ ಅದ, ಗಂಡನ ಮಣಿದಿಂದ ಒಂದು ತಾಳೆ ಅದ. ಆ 2 ತಾಳಿ ನಡಬಾರಕ್ಕೆ 2 ಗುಂಡ ಇಡ್ತಾರ ನೋಡ್ರಿ. 2 ಆಚೆ ಕಡೆ ಈಚೆ ಕಡೆ ಇರ್ತಾವ್ರ. ಗುಂಡಗಳನ್ನ ನಡಬಾರಕ್ಕೆ 2 ಇಟ್ರ ಅಂದ್ರ ಈಚೆ ಕಡೆ ಒಂದು ತಾಳೆ ಆತು, ಈಚೆ ಕಡೆ ಒಂದು ತಾಳೆ ಆತು. ಇವನು 2 ಗುಂಡಗಳನ್ನ ಯಾಕೆ ಇಡ್ತಾರೋ? ಯಾಕೆ ಇಟ್ಟಿರ್ತಮ್ಮ? ಇದು ಅಲ್ಲಾರ್ದ ಕರಿಮಣಿನ ಯಾಕೆ ಹಾಕ್ತಾರ್ರಿ ಕೊಳ್ಳಾಗ? ಕರಿಮಣಿ ಯಾಕೆ ಹಾಕ್ತಾರು ಹೇಳ ನಿಮ್ಮ ಆಯಿಗೆ? ಕರಿಮಣಿ ಎದಕ್ ಹಾಕ್ತಾರೋ? ತಾಳಿ ಒಳಗೆ 2 ಗುಂಡಗಳನ್ನ ಯಾಕೆ ಇಡ್ತಾರೋ? ಇಲ್ಲಿ ಹೇಳ್ತಾನೆ ಕೇಳಾಯಿ. ಗಂಡನ ಮನೆ ಅಂದ ಹೋಗಿ ತವ್ರ ಮನೆಯಾಗ ಸುದ್ದಿ ಮುಟ್ಟಿರಬಾರ್ದು. ತವ್ರ ಮನೆ ಅಂದ ಸುದ್ದಿ ಬಂದು ಗಂಡನ ಮನೆಯಾಗ ಮುಟ್ಟಿರಬಾರ್ದು. ಇವು 2 ಬಾದಕಿಯಿಂದ ಅಲ್ಲಿದ್ ಹೋಗಿ ಇಲ್ಲಿ, ಇಲ್ಲಿದ್ ಹೋಗಿ ಅಲ್ಲಿ ಹತ್ತಿ ಅಂದಾಗಣ 2 ಮೂತಿಗೆ ಮಸಿ ಹಸ್ತದ ಅಂತ ಹೇಳಿಕೆ ನಿನ್ನ ಕೊಳ್ಳ ಒಳಗ ಕರಿಮಣಿ ಕಟ್ಟ್ಯಾರ. ಮತ್ ಇದು ಅಲ್ಲಾರ್ದಾರ ಈ ಕುತ್ತಿಗೆಗಿನ ಯಾಕೆ ತಾಳಿ ಕಟ್ಟಿದ್ರಿ? ಯಾಕೆ ಕಟ್ಟಿದ್ರೆ? ಕುತ್ತಿಗೆಗೆ ತಾಳಿ ಕಟ್ಟಬೇಕಾದ್ರ ನಿನಗೆ ಎಲ್ಲಿ ತನ ಬೇಕಾದಲ್ಲಿ ನೋಡು, ಕುತ್ತಿಗೆ ತನ ಬರ್ಲಿ, ಇಲ್ಲಿ ತನ ಬರ್ಲಿ, ಎಲ್ಲಿ ತನ ಬಂದ್ರು ನಿನ್ನ ತಾಳ್ಕೊಂಡು ಬಾಳ ಅಂತೇಳಿ ನಿನ್ನ ಕೊಳ್ಳ ಒಳಗ ತಾಳಿ ಅಂತೇಳಿ ತಾಳಿಕೊಂಡು ಬಾಳ ಅಂತೇಳಿ ಕೊಳ್ಳಾಗ ತಾಳಿ ಕಟ್ಟ್ಯಾರ. ಅದಕ್ಕೆ ಹೇಳ್ತಾರ ತಾಳಿ ಕಟ್ಟಗೊಂಡು ತಾಳವ್ವ ಕರಿ ಕಾಳವ್ವ. ತಾಳಿ ಕಟ್ಟಗೊಂಡು ತಾಳವ್ವ
ಮತ್ ಇದು ಅಲ್ಲಾರ್ದ ಮಾಸ್ತರ ಮತ್ತೇನೈತಿ ಏನ ಕಾಲ್ ಒಳಗ್ ಯಾಕ ಕಾಲುಂಗ್ರ ಇಡ್ತಾರ್ರಿ ಬೇಡಿ ಹಾಕ್ಯಾನ ನಮ್ಮಪ್ಪ ಬೆಳ್ಳಿ ಯಾಕಿಟ್ರ ಕಾಲುಂಗ್ರ ಯಾಕಿಟ್ರಿ ಹೆಂಗಂದ್ರ ನೀನು ಗಂಡನ ಮಾಡ್ಕೊಂಡೆ ಅಂದ್ರ ಏಕ ಪ್ರತಿವ್ರತ ಇರಬೇಕು ಇರ್ಬೇಕಲ್ಲ ಏಕ ಪ್ರತಿವ್ರತ ಗಂಡನ ಮಣ್ಣ ಮಾಡ್ಕೊಂಡು ಏಕ ಪ್ರತಿವ್ರತ ಇರಬೇಕು ಇನ್ನೊಬ್ಬರ ಪರಪುರುಷನ ಮೇಲೆ ನೆದರಿ ಎತ್ತಿ ಕಣ್ಣು ನೋಡಬಾರದು ಈ ಕಣ್ಣಿನ ಎರಡೂ ದೃಷ್ಟಿ ಇನ್ನೊಬ್ಬರ ಪರಪುರುಷರ ಮ್ಯಾಗಿರಬಾರದು ಈ ಕಣ್ಣಿನ ದೃಷ್ಟಿ ನಿನ್ನ ಕಾಲುಂಗ್ರ ಮ್ಯಾಲ ಇರ್ಲಿ ಅಂತ ಹೇಳಿ ನಿನ್ನ ಕಾಲಾಗ ತಂದಕ್ಕಿಂದ ನಮ್ಮ ಅಪ್ಪ ಬೇಡಿ ಹಾಕ್ಯ ನಿನ್ನ ಕಾಲಾಗ ಮತ್ ಇದು ಅಲ್ಲಾರ್ದ ಮಾಸ್ತರ ಕೈ ಒಳಗ ಹಸಿರು ಬಳಿ ಯಾಕೆ ಕೊಟ್ರು ಯಾಕಿಟ್ರಪ್ಪ ಕೈ ಒಳಗ ಹಸಿರು ಬಳಿ ಕೊಡ್ಬೇಕಾದ್ರ ಈ ಜಗತ್ತು ಹೆಂಗೈತಿ ಪರಿಸರ ಹೆಂಗೈತಿ ಈ ಪರಿಸರ ನಮ್ಮ ಅಪ್ಪ ಹೆಂಗ ಸೃಷ್ಟಿ ಮಾಡ್ಯಾನ ಹಸಿರವಾಗಿ ಏನದಲ್ಲ ನಿನ್ನ ಗಂಡನ ಮನಿ ಒಳಗ ನಿನ್ನ ಹೆಂಡ್ರಾಗ್ಲಿ ನಿನ್ನ ಮಕ್ಕಳಾಗ್ಲಿ ನಿನ್ನ ತಾಯಿ ಆಗ್ಲಿ ನಿನ್ನ ತಂದೆ ಆಗ್ಲಿ ಹಸಿರವಾಗಿ ಬಹಳ ನಿನ್ನ ಸಂಸಾರ ಅಂತ ಹೇಳಿ ಕೈ ಒಳಗ ನಿನಗೆ ಹಸಿರು ಬಳಿ ಕೊಟ್ಟಾರ ಹೌದು ಹೌದು ಮತ್ತಿನ ಮೂಗಿನ ಒಳಗ ಮೂಗು ಬಟ್ಟೆ ಯಾಕೆ ಹಾಕಿದ್ರಿ ಯಾಕೆ ಹಾಕಿದ್ರಿ ಇದು ಜಿಗಿದಾಡ್ತದ ಬಾತ ಹಾಕ್ಯಾರ ಮೂಗಿನ ಒಳಗ ನೋಡ್ರಿ ಎಮ್ಮೆಗಳು ವಾಂಡಿದ್ದು ಅಂದ್ರ ಮೂಗನ್ಯಾಗ ಮುಗದನ ಚುಸ್ತಾರ ಗೊತ್ತೇನ್ ಚುಂಚಿದ್ರ ಅಂದ್ರೆ ಜಗ್ಗಿದ ಸೋಮ್ ಬರ್ತೈತಿ ಇದು ಅಲ್ಲಾರ್ದ ನೋಡ್ರಿ ಎಮ್ಮೆಗಳು ವಾಂಡಿದ್ದು ಅಂದ್ರ ಕೊಳ್ಳಾಗ ಬುದ್ಧಿ ಕಟ್ತಾರ ನೋಡ್ರಿ ಕಟ್ತಾರ ಬುದ್ಧಿ ಯಾಕೆ ಕಟ್ತಾರ್ರಿ ಎರಡು ಕಾಲಿಗೆ ಇದು ಬಹಳ ಜಿಗಿದಾಡಕತ್ತಿದ್ರೆ ಏನ್ ಮಾಡ್ತಾರ ಬುದ್ಧಿ ಕಟ್ಟಿದ್ರ ಅಂದಾಗ ಬುದ್ಧಿ ಭೇಟಿ ಆಗ್ತದ ಅದ ಬುದ್ಧಿ ಅಂದ್ರೆ ಏನೋ ಒಂದು ಅಪ್ಪನ ತಾಳಿದ್ದಂಗ ಯಾಕಂದ್ರೆ ಎಮ್ಮೆ ಕೊಳ್ಳಾಗ ಏನು ಬುದ್ಧಿ ಕಟ್ತಾರಲ್ಲ ಆ ಎಮ್ಮೆ ಕೊಳ್ಳಾಗ ತಂದ ಬುದ್ಧಿ ಕಟ್ಟಾರ ನಿನ್ನ ಕೊಳ್ಳಾಗ ತಂದ ತಾಳಿ ಕಟ್ಟ್ಯಾರ ಇಲ್ಲಿ ಮುಗದಾರ ಯಾಕೆ ಹಾಕ್ತಾರ ಮೂಗಿನ ಬಟ್ಟೆಯಾಗ ಮೂಗುಬಟ್ಟ ಯಾಕೆ ಹಾಕ್ಯಾರ ನಿಮ್ಮ ಇಲ್ಲಿ ನಿನ್ನ ಕಣ್ಣಿನ ದೃಷ್ಟಿ ಏಕಾಕಾರ ಮೂಗಿನ ಮೇಲೆ ಇರ್ಬೇಕು ನಿನ್ನ ಮೂಗಿನ ಮೇಲೆ ಅಂತೇಳಿ ಮೂಗುಬಟ್ಟ ತಂದ ಇಲ್ಲೇ ಕಣ್ಣು ದೃಷ್ಟಿ ಇರ್ಬೇಕು ಮೂಗಿನ ಮೇಲೆ ಮತ್ತೆ ಇದು ಅಲ್ಲಾರ್ದ ಹಣಿ ಮೇಲೆ ಕುಂಕುಮ ಯಾಕೆ ಹಚ್ಚಿದ್ರು ಯಾಕೆ ಇಟ್ರಿಕಿನ ಹಣಿ ಮೇಲೆ ನೋಡ್ರಿ ರಗಡ ಕರಿ ಕಲರ್ ಇದ್ದು ಬಿಳಿ ಇದ್ದು ಹಸಿರು ಇದ್ದು ಹಳದಿ ಇದ್ದು ನೀಲಿ ಇದ್ದು ಕೆಂಪು ಕಲರ್ ಯಾಕಿಟ್ರಿ ಯಾಕೆ ಇಟ್ರಿ ತಮ್ಮ ಕೆಂಪು ಕಲರ್ ಇಡಬೇಕಾದ್ರ ಇಲ್ಲಿ ಹೆಂಗೈತಪ್ಪ ಅಂದ್ರ ಹಣಿ ಮ್ಯಾಲ ಯಾವ ನನ್ನ ಪರಮಾತ್ಮಗ ಹೆಂಗಪ್ಪ ಅಂತಂದ್ರ ತ್ರಿನೇತ್ರ ಕಣ್ಣ ಹೌದು ಮೂರನೇ ಕಣ್ಣು ಇಲ್ಲಿ ಹೆಂಗಪ್ಪ ಅಂತಂದ್ರ ಹಣಿ ಮ್ಯಾಲ ಅಂದ್ರೆ ಹೆಂಗ ಒಂದು ಬೆಂಕಿ ಸ್ವರೂಪ ಇದ್ದಂಗ ಹೌದಲ್ಲ ಈ ಗಂಡನು ಅಂತವ್ ಹೆಂಗಪ್ಪ ಅಂತಂದ್ರ ಒಂದು ಬೆಂಕಿ ಇದ್ದಂಗ ಭೂಮಿ ತೆಲಿ ಮ್ಯಾಗ ಆ ಬೆಂಕಿ ಜೋಡಿ ಸರಟ ಅಣಿದಿಪ್ಪ ಅಂದ್ರನ ಒಂದ ಕ್ಷಣದಾಗ ಸುಟ್ಟು ಭಸ್ಮ ಆಗ್ತಿ ಅಂತ ತಿಳ್ಕೊಂಡ್ ನೀನು ಕೊಳ್ಳ ಎಲ್ಲಿ ಮಾಡ್ಯಾರು ಹಣಿ ಮೇಲೆ ತಂದ ಬೆಂಕಿ ತಂದ ಏನ್ ಮಾಡ್ಯಾರು ಕುಂಕುಮವನ್ನ ತಂದ ಕೇಳಿ ನಿನಗೆ ರೆಡ್ ಇಸ್ ಡೇಂಜರ್ ಅಂತ ಹೇಳಿ ಕುಂಕುಮವನ್ನ ಇಟ್ಟಾರ ಹೌದು ಹೌದು ಮಾಸ್ತರ್ ಇದೆಲ್ಲ ನಮ್ಮ ಅಪ್ಪಂದ ಆತ್ರಲಿ ಆತಲ್ಲ ಈಗ ನೋಡು ಒಂದು ಮಾತು ಹೇಳ್ತಾನ ತಂಗಿ ನಿನಗ ಹೆಂಗ ಇವದ 5 ವಸ್ತು ನಮ್ಮ ಇವು ನಿನ್ನ ಇವ್ ನಮ್ಮ ಅಪ್ಪನೂ ಇಲ್ರಿ ಹೌದು ಜರ ಕಡತ ಈ ರಾಧಾವಣಕ್ಕಿಂತ ಮೊದಲ ನಾನ ಸತ್ನ ಅಂತ ತಿಳ್ಕೊರಿ ಏನೋ ಈ ರೂಢಿ ಮಾತ ಈ ರೂಢಿ ಮಾತು ಪರಮಾತ್ಮ ಸತ್ತಿಲ್ಲ ಹುಟ್ಟಿಲ್ಲ ಗೊತ್ತಿಲ್ಲ ಇಲ್ಲಿ ಜರ ಕಡತ ನಾ ರಾಧಾವಣಕ್ಕಿಂತ ಮೊದಲ ಸತ್ನ ಅಂದ್ರ ನೀ ಹಾದಿ ಅಂದ್ರ ಇವನ ಒಟ್ಟು ಎಲ್ಲ ನಾನು ತಗೊಂಡ ನಾ ಸ್ವಾಮನ ಹೋಗ್ತಾನ 5 ದಿನ ತಗೊಂಡ್ ಹೋಗ್ತಿ 5 ಎಲ್ಲ ನಾ ಹರ್ಕೊಂಡು ಹೋಗ್ತಾನ ಜರ ಕಡತ ನನಗಿಂತ ಮೊದಲ ಇಕ್ಕಿನ ಸತ್ಳು ಅಂದ್ರ ನಮ್ಮವನ್ ಹರಿತಾರತಿ ಇಲ್ಲಿಗೆ ಬಂತ ನಿನ್ನ ಮಾತ ಹರಿದಡಿ ಬೇಡ ಪನಿ ಆದ್ರೆ ಏನು ನಮ್ಮ ಏನೋ ಸ್ವಾಮಾನ ತೆಗಿತಾರ ವಸ್ತುಗಳು ತೆಗಿತಾರ ಅಂತ ಕೇಳ ಹಿಂಗ ನೋಡ ತಂಗಿ ಹುಡ್ದಾರ ಜರ ಕಡತ ನನಗಿಂತ ಮೊದಲ ನೀನ ಸತ್ಯ ಅಂದ್ರ ಹೌದು ಇಲ್ಲಿ ನಾನು ಏನು ವಸ್ತುಗಳನ್ನು ತೆಗಿತಾರ ಹೌದು ಈಗ ನೋಡು ಈಗ ನಾನು ಮದುವೆ ಆಗೈತಿ ಈಗ ನಾನು ಹೇಳ್ತದಳ ಅಂತ ಹೇಳಿ ಕೇಳಿದ ಈಗ ಕೂಡಿದಂತ ಸಭದಾಗ ಈಗ ನಾ ತಾಳಿ ಕಟ್ಟಿನ ಕುಂಕುಮ ಹಚ್ಚಿನ ಕಾಲುಂಗ್ರ ಹಾಕಿ ಕೈಯಾಗ ಹಸಿರು ಬಳಿ ಕೊಟ್ಟನ ಮೂಗನ್ಯಾಗ ಮುಗುಬಟ್ಟು ಹಾಕಿ ಈಗ ನಾನು ಹೇಳ್ತದಳ ಅಂತ ಕರ್ಕೊಂಡು ಹೋಗ್ಕೊಂಡು ಕೈ ಹಿಡದ ಇವತ್ತು ಬೆಳಕೋಡ ಗ್ರಾಮದಾಗ ಇವನ ಕಂಬಗಿ ಸುರೇಶ ಇವನ ನನ್ನ ಗಂಡದ ಇವಾಗ ನಾನು ಎಂತ ಕೂಣ ಐತ ತಿಳ್ಕೇಳಿ ಈ ಸ್ಟೇಜ್ ಮ್ಯಾಗ ತಗೊಂಡ್ ಹೋಗ್ಬೇಕು ನೀ ಕೂಡಿದಂತ ಸಭದಾಗ ರಾಘವ ಕೂಣ ಹಿಡ್ಕೊಂಡು ನೀ ಏನು ನನಗ ಕೂಣ ಕೊಟ್ಟಿಲ್ಲ ಕೂಣ ಕೊಟ್ಟಿ ಕೇಳಿ ಇವನ ನನ್ನ ಗಂಡ ಕಂಬಗಿ ಸುರೇಶ ಅಂತ ನೀ ತಗೊಂಡ್ ಹೋಗ್ಬೇಕು ಇದಕ್ಕ ಈಗ ನಾನು ಹೇಳ್ತದಳ ಈಗ ನಾ ಕೂಣ ಕೊಟ್ಟಣಂತ ನಾ ತಗೊಂಡ್ ಹೋಗ್ತೇನೆ ನೀ ತಗೊಂಡ್ ಹೋಗ ನೀನು ನಾ ಇಲ್ಲೇ ಇರ್ತೇನೆ ನೀ ಇಲ್ಲೇ ಇರ್ತೀಯ ಬೇಕಾಗಿಲ್ಲ ಎಲ್ಲಿ ಮಾಸ್ತರ